ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಮೈಸೂರಿಂದ ಬರೀ 16 ಕಿಲೋಮೀಟರ್ ಇರುವ ಐತಿಹಾಸಿಕ ಪಟ್ಟಣ ಆದಂತಹ ಶ್ರೀರಂಗಪಟ್ಟಣವನ್ನು ನೋಡಿದ್ವಲ್ಲ. ಅದೇ ರೀತಿ ಮೈಸೂರಲ್ಲಿ ನೋಡೋ ಪ್ಲೇಸಸ್ ಯಾವ್ದ್ಯಾವ್ದಿದೆ ಮತ್ತೆ ಬಜೆಟ್ ಎಷ್ಟಾಗುತ್ತೆ, ಅಲ್ಲಿಗೆ ರೀಚ್ ಆದಮೇಲೆ ಇರುವಂತಹ ಫೆಸಿಲಿಟೀಸ್ ಯಾವ್ದ್ಯಾವ್ದಿದೆ ಎಲ್ಲಾದ್ರ ಬಗ್ಗೆನೂ ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಐಪ್ ಮಾಡೋದು ಮರಿಬೇಡಿ. ವಿಡಿಯೋನ ಸಹ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ, ಎಲ್ಲ ಡೀಟೇಲ್ಸ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ಬೆಂಗಳೂರಿಂದ ಮೈಸೂರನ್ನ ಯಾವ ರೀತಿ ರೀಚ್ ಆಗೋದು ಅಂತ ನೋಡೋಣ. ಬೆಂಗಳೂರಿಂದ ಮೈಸೂರಿಗೆ 140 ಕಿಲೋಮೀಟರ್ ಇರುತ್ತೆ. ಬೆಂಗಳೂರಿಂದ ಹೋಗೋದಕ್ಕೆ ಡೈರೆಕ್ಟ್ ಬಸ್ ಮತ್ತೆ ಟ್ರೈನ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಬೆಂಗಳೂರಿಂದ ಬಸ್ಸಲ್ಲಿ ಹೋಗೋದಾದ್ರೆ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಡೈರೆಕ್ಟು ಮೈಸೂರಿಗೆ KSRTC ಕರ್ನಾಟಕ ಸಾರಿಗೆ ಬಸ್ಸಸ್ಸು, ನಾರ್ಮಲ್ ಮತ್ತೆ ನಾನ್ ಸ್ಟಾಪ್ ಬಸ್ಸಸ್ಸು ಅವೈಲೇಬಲ್ ಇರುತ್ತೆ. ನಾನ್ ಸ್ಟಾಪ್ ಬಸ್ಸಲ್ಲಿ ಒಬ್ಬರಿಗೆ 210 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ನಾನ್ ಸ್ಟಾಪ್ ಬಸ್ಸಲ್ಲಿ 2 ಅವರ್ಸ್ ಜರ್ನಿ ಇರುತ್ತೆ. ಟ್ರೈನ್ ಫೆಸಿಲಿಟಿ ನೋಡೋದಾದ್ರೆ ಮೈಸೂರಿಗೆ ಬೆಂಗಳೂರಿಂದ ತುಂಬಾ ಟ್ರೈನ್ಸ್ ಅವೈಲೇಬಲ್ ಇರುತ್ತೆ. ಡೈಲಿ ರನ್ಸ್ ಟ್ರೈನೇ ದಿನಕ್ಕೆ 25 ಟ್ರೈನ್ಸ್ ಅವೈಲೇಬಲ್ ಇರುತ್ತೆ. ಅದಕ್ಕೆ ಟ್ರೈನಲ್ಲಿ ಸಹ ಮೈಸೂರನ್ನ ಈಸಿಯಾಗಿ ರೀಚ್ ಆಗಬಹುದು. ಟ್ರೈನ್ ಟಿಕೆಟ್ಸ್ ನೋಡೋದಾದ್ರೆ ಬೆಂಗಳೂರಿಂದ ಮೈಸೂರಿಗೆ ಪ್ಯಾಸೆಂಜರ್ ಟ್ರೈನಲ್ಲಿ 35 ರುಪೀಸ್ ಇರುತ್ತೆ. ಎಕ್ಸ್ಪ್ರೆಸ್ ಟ್ರೈನಲ್ಗೆ 65 ರುಪೀಸು, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆದರೆ 80 ರುಪೀಸು ಟಿಕೆಟ್ಸು ಇರುತ್ತೆ. ಸೊ ಕಮ್ಮಿ ಬಜೆಟಲ್ಲೇ ನೀವು ಮೈಸೂರು ಜಂಕ್ಷನ್ನ ರೀಚ್ ಆಗಬಹುದು. ನಿಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದರಲ್ಲಿ ನೀವು ಮೈಸೂರನ್ನ ರೀಚ್ ಆಗಿ. ಮೈಸೂರನ್ನ ರೀಚ್ ಆದಮೇಲೆ ಇಲ್ಲಿರುವ ಪ್ಲೇಸಸ್ನ ನೋಡೋದಕ್ಕೆ ತುಂಬ ಆಪ್ಷನ್ಸ್ ಇರುತ್ತೆ. ಎಲ್ಲದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ಕಾರ್ ಅಥವಾ ಬೈಕ್ನ ರೆಂಟಲ್ಗೆ ತಗೊಳೋದು. ಬೈಕ್ ರೆಂಟಲ್ ತಗೊಳೋದಾದ್ರೆ ಪರ್ ಡೇ 1000 ರುಪೀಸ್ ಆಗುತ್ತೆ. ಬೈಕ್ ರೆಂಟಲ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಎರಡನೇ ಆಪ್ಷನ್ ನೋಡೋದಾದ್ರೆ ಕಾರ್ ರೆಂಟಲ್. ನೀವು ಕಾರ್ ರೆಂಟಲ್ ಸಹ ತಗೊಂಡು ಈ ಮೈಸೂರನ್ನ ನೋಡಬಹುದು. ಈ ಡೀಟೇಲ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಮೂರನೇ ಆಪ್ಷನ್ ಆಟೋ. ನೀವು ಮೈಸೂರಿಗೆ ಬಂದ ಮೇಲೆ ಇಲ್ಲಿರುವ ಪ್ಲೇಸಸ್ನ ನೋಡೋದಕ್ಕೆ ಪ್ಯಾಕೇಜ್ ಮಾತಾಡ್ಕೊಳ್ಳಿ. ವೀಕ್ ಡೇಸಲ್ಲಿ ಬರೋದಾದರೆ 1000 ರುಪೀಸಿಂದ 1200 ರುಪೀಸ್ ತನಕ ಚಾರ್ಜ್ ಮಾಡ್ತಾರೆ. ಅದೇ ವೀಕೆಂಡ್ಸಲ್ಲಿ ಬರೋದಾದರೆ 1000 ರುಪೀಸಿಂದ 1500 ರುಪೀಸ್ ತನಕ ಚಾರ್ಜ್ ಮಾಡ್ತಾರೆ. ನಾಲ್ಕನೇ ಆಪ್ಷನ್ ನೋಡೋದಾದರೆ ಬಸ್ಸು. ಬಸ್ಸಲ್ಲಿ ಸಹ ಈ ಮೈಸೂರಿನ ಎಲ್ಲ ಪ್ಲೇಸಸ್ಗಳನ್ನು ಕವರ್ ಮಾಡಬಹುದು. ಯಾಕೆಂದರೆ ಮೈಸೂರಲ್ಲಿ ಎಲ್ಲ ಪ್ಲೇಸಸ್ ಕಡೆಗಳು ಸಹ ಬಸ್ಸಸ್ಸು ಅವೈಲೇಬಲ್ ಇರುತ್ತೆ. ಲೋಕಲ್ ಬಸ್ಸಸ್ನ ಯೂಸ್ ಮಾಡಿಕೊಂಡು ಈ ಮೈಸೂರನ್ನ ಈಸಿಯಾಗಿ ಕವರ್ ಮಾಡಬಹುದು. ಅದೆಲ್ಲದನ್ನು ವಿಡಿಯೋ ಜೊತೆಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ 4 ಆಪ್ಷನ್ ಅಲ್ಲಿ ನಿಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದರಲ್ಲಿ ನೀವು ಮೈಸೂರನ್ನ ನೋಡಬಹುದು. ಈಗ ನಾವು ಮೈಸೂರಲ್ಲಿ ನೋಡೋ ಪ್ಲೇಸಸ್ ಯಾವ್ದ್ಯಾವ್ದು ಇದೆ ಅಂತ ನೋಡೋಣ. ಚಾಮುಂಡಿ ಬೆಟ್ಟ, ಝೂ, ಮೈಸೂರು ಪ್ಯಾಲೇಸ್, ಜಗನ್ಮೋಹನ ಪ್ಯಾಲೇಸ್, ಸಚ್ಚಿದಾನಂದ ಆಶ್ರಮ, ಸೆಂಟ್ ಫಿಲೋಮಿನಸ್ ಚರ್ಚ್, ಬಲ್ಮುರಿ, ಎಡಮುರಿ, KRS ಡ್ಯಾಮ್, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬ್ಯಾಕ್ ವಾಟರ್ಸ್, ಶ್ರೀ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಷ್ಟು ಪ್ಲೇಸಸ್ನ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಮೈಸೂರು ಅಂದ್ರೆ ನಮಗೆ ನೆನಪಾಗೋದೆ ಚಾಮುಂಡಿ ಬೆಟ್ಟ. ಮೈಸೂರಿಗೆ ಬಂದ್ಮೇಲೆ ಮೊದಲು ಎಲ್ಲರೂ ಚಾಮುಂಡಿ ತಾಯಿಯನ್ನ ದರ್ಶನವನ್ನ ಪಡ್ಕೊಳಕ್ಕೆ ಹೋಗ್ತಾರೆ. ಸೊ ನಾವು ಇವಾಗ ಚಾಮುಂಡಿ ಬೆಟ್ಟನ ಮೊದಲು ನೋಡೋಣ. ಈ ಚಾಮುಂಡಿ ಬೆಟ್ಟ ಮೈಸೂರು ಸಿಟಿಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಗೆ ಅವಾಗಲೇ ತಿಳಿಸ್ದಂಗೆನೆ ಮೈಸೂರಲ್ಲಿರುವ ಎಲ್ಲಾ ಪ್ಲೇಸಸ್ನ ನಾವು ಬಸ್ಸಲ್ಲೇನೆ ಕವರ್ ಮಾಡಬಹುದು ಅಂತ ಹೇಳಿದ್ನಲ್ಲ. ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಿಕ್ಕೆ ಲೋಕಲ್ ಬಸ್ಸಸ್ ಎಲ್ಲಿಂದ ಸಿಗುತ್ತೆ ಅಂತ ನೋಡೋಣ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕೆ ನೀವು ಬೆಂಗಳೂರಿಂದ ಬಸ್ ಅಥವಾ ಟ್ರೈನ್ ಅಲ್ಲಿ ಬಂದ್ರೆ ನೀವು ಅಲ್ಲಿಂದ ಸಿಟಿ ಬಸ್ನ ರೀಚ್ ಆಗಬೇಕಾಗಿರುತ್ತೆ. ನೀವು ಬಸ್ಸಲ್ಲಿ 1 ಡೇ ಫುಲ್ ಟ್ರಾವೆಲ್ ಮಾಡಿ ಇಲ್ಲಿರುವ ಪ್ಲೇಸಸ್ನ ನೋಡೋಕ್ಕೆ ಸಿಟಿ ಬಸ್ಗೆ
ಪರ್ ಡೇ 70 ರುಪೀಸ್ ಕೊಟ್ಟು ತಗೊಂಡ್ರೆ ಅಂದರೆ ಎಲ್ಲ ಪ್ಲೇಸಸ್ನ ನೋಡಬಹುದಾಗಿರುತ್ತೆ. ಮೈಸೂರು ಸಿಟಿ ಬಸ್ ಸ್ಟಾಪಲ್ಲಿ 201 ಬಸ್ಸು ಇರುತ್ತೆ. ಆ ಬಸ್ಸು ಡೈರೆಕ್ಟ್ ಚಾಮುಂಡಿ ಬೆಟ್ಟದ ಮೇಲೇನೆ ಹೋಗುತ್ತೆ. ಆ ಬಸ್ಸಲ್ಲಿ ನೀವು ಚಾಮುಂಡಿ ಬೆಟ್ಟನ ರೀಚ್ ಆಗಬಹುದು. ಈ ಚಾಮುಂಡಿ ಬೆಟ್ಟ ಈ ಮೈಸೂರಲ್ಲಿ ಇರುವ ಒಂದು ಅಟ್ರಾಕ್ಷನ್ ಅಂತಾನೆ ಹೇಳಬಹುದು. ಮೈಸೂರಿಗೆ ಬಂದು ಯಾವ ಪ್ಲೇಸ್ನ ನೋಡಿಲ್ಲ ಅಂದ್ರೂ ಸಹ ಪರವಾಗಿಲ್ಲ, ಈ ಚಾಮುಂಡಿ ಬೆಟ್ಟನ ಮಿಸ್ ಮಾಡ್ದಂಗೆ ನೋಡ್ಬೇಕಾಗಿರುತ್ತೆ. ಓನ್ ವೆಹಿಕಲ್ಸ್ ಅಲ್ಲಿ ಬಂದಿರೋರಿಗೆ ಈ ಚಾಮುಂಡಿ ಬೆಟ್ಟದ ಮೇಲೇನೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸಹ ಅವೈಲಬಲ್ ಇರುತ್ತೆ. ಈ ಪಾರ್ಕಿಂಗ್ಗೆ ಕಾರಲ್ಲಿ ಬರೋರಿಗೆ 40 ರುಪೀಸ್ ಚಾರ್ಜ್ ಮಾಡ್ತಾರೆ, 2 ವೀಲರಲ್ಲಿ ಬರೋರಿಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ಚಾಮುಂಡಿ ತಾಯಿಯ ದರ್ಶನವನ್ನು ಪಡ್ಕೊಳೋದಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಬರೋರಿಗೆ ಸಹ ಈ ಚಾಮುಂಡಿ ಬೆಟ್ಟದ ಮೇಲೆ ತನಕ ಬರುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಇದೇನೆ ಬಸ್ ಸ್ಟಾಪು. ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲೇ ನಾವು ಮಹಿಷಾಸುರನ ವಿಗ್ರಹವನ್ನು ಸಹ ನೋಡ್ತೀವಿ. ಈ ಟೆಂಪಲ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ಮಧ್ಯಾಹ್ನ 3:30ಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ರಾತ್ರಿ 7:30ಯಿಂದ 9 ಗಂಟೆ ತನಕ ಓಪನ್ ಇರುತ್ತೆ. ಪ್ರತಿ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದನೇ ದೇವರ ದರ್ಶನವನ್ನು ಪಡ್ಕೋಬಹುದು. ಈ ಚಾಮುಂಡೇಶ್ವರಿ ಬೆಟ್ಟ 3489 ಅಡಿ ಎತ್ತರವಿದೆ. ಈ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯವು 1000 ವರ್ಷಗಳ ಇತಿಹಾಸವಿದೆ. ಈ ಚಾಮುಂಡಿ ಬೆಟ್ಟ ತುಂಬ ಪವಿತ್ರವಾದ ಸ್ಥಳವಾಗಿದೆ. ಈ ಬೆಟ್ಟದ ಮೇಲಿರುವ ಚಾಮುಂಡಿ ತಾಯಿಯು 18 ಮಹಾಶಕ್ತಿ ಪೀಠಗಳಲ್ಲಿ ಒಂದೆಂದು ನಂಬಲಾಗಿದೆ. ಇದು ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಈ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯೋದಕ್ಕೆ ಅನೇಕ ಕಡೆಗಳಿಂದ ಬರೋದ್ರಿಂದ ವೀಕೆಂಡ್ಸಲ್ಲಿ ಈ ತಾಯಿಯ ದರ್ಶನವನ್ನು ಪಡ್ಕೊಳೋದು ತುಂಬಾ ಕಷ್ಟವಾಗುತ್ತೆ. ನೀವೇನಾದರೂ ವೀಕೆಂಡ್ಸಲ್ಲಿ ಬರೋದಾದರೆ ಟೆಂಪಲ್ ಔಟ್ಸೈಡು ನಿಮಗೆ ವಿಶೇಷ ಟಿಕೆಟ್ಸು ಕೌಂಟರ್ ಇರುತ್ತೆ. ಅದರಲ್ಲಿ ನೀವು 50 ರುಪೀಸು, 200 ರುಪೀಸ್ ಮತ್ತು 1000 ರುಪೀಸ್ ಟಿಕೆಟ್ಸ್ಗಳನ್ನ ತಗೋಬಹುದು. ನಾವು ವೀಕೆಂಡ್ಸಲ್ಲಿ ಬಂದಿರೋದ್ರಿಂದ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ತುಂಬ ಅವರ್ಸ್ ಆಯಿತು. ಈಗ ಚಾಮುಂಡಿ ತಾಯಿಯನ್ನು ದರ್ಶನವನ್ನು ಪಡ್ಕೊಂಡು ಪಕ್ಕದಲ್ಲೇ ಇರುವ ಮಹಾಬಲೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಜನ ಚಾಮುಂಡಿ ಬೆಟ್ಟಗೆ ಬಂದಿರ್ತಾರೆ, ಆದರೆ ಪಕ್ಕದಲ್ಲೇ ಇರುವ ಈ ಮಹಾಬಲೇಶ್ವರನ ದರ್ಶನವನ್ನು ಪಡೆದಿರಲ್ಲ. ಈಗ ನಾನು ತಿಳಿಸೋ ಇನ್ಫಾರ್ಮೇಷನ್ನ ನೀವು ಕೇಳಿಸ್ಕೊಂಡ್ರಿ ಅಂತಾನೆ ನೆಕ್ಸ್ಟ್ ಟೈಮು ಈ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಈ ಮಹಾಬಲೇಶ್ವರ ದೇವಾಲಯವನ್ನು ಮಿಸ್ ಮಾಡ್ದಂಗೆ ನೋಡ್ತೀರಾ. ಅದು ಏನಂದರೆ, ಈ ಬೆಟ್ಟದ ಮೇಲಿರುವ ಚಾಮುಂಡಿ ತಾಯಿಯ ದೇವಾಲಯಕ್ಕಿಂತ ಈ ಮಹಾಬಲೇಶ್ವರ ದೇವಾಲಯ ತುಂಬಾ ಹಳೆಯ ದೇವಾಲಯವಾಗಿದೆ. ಕ್ರಿಸ್ತಶಕ 950ಗಿಂತ ಮುಂಚೆನೇ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥ ಇತಿಹಾಸ ಇದೆ. ಮೈಸೂರು ಮಹಾರಾಜರು ಈ ಬೆಟ್ಟದ ಮೇಲೆ ಇರುವ ಚಾಮುಂಡಿ ತಾಯಿಯ ದೇವಾಲಯವನ್ನು ನಿರ್ಮಾಣ ಮಾಡಾದ್ಮೇಲೆ ಈ ಬೆಟ್ಟಕ್ಕೆ ಇದ್ದಂತಹ ಮಹಾಬಲಾದ್ರಿ ಅನ್ನೋ ಹೆಸರು ಕಾಲಕ್ರಮೇಣವಾಗಿ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂತು. ಈ ಸಲ ಬಂದರೆ ಈ ದೇವಾಲಯವನ್ನು ಮಿಸ್ ಮಾಡ್ದಂಗೆ ನೋಡಿ. ಈ ಮಹಾಬಲೇಶ್ವರ ದೇವಾಲಯದ ಹಿಂದೆ ನಾವು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯವನ್ನು ಸಹ ನೋಡ್ತೀವಿ. ಇದು ಸಹ ತುಂಬಾನೇ ಹಳೆಯ ದೇವಾಲಯವಾಗಿದೆ. ಈ ಚಾಮುಂಡಿ ಬೆಟ್ಟದ ಮೇಲೆ ಅನ್ನದಾಸೋಹ ಸಹ ಇದೆ. ಈ ಅನ್ನದಾಸೋಹ ಭವನದಲ್ಲಿ ಬೆಳಿಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನ ಮತ್ತೆ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ನೋಡಿ ಇದೇನೆ ಈ ಚಾಮುಂಡಿ ಬೆಟ್ಟದ ಮೇಲೆ ಇರುವ ಅನ್ನದಾಸೋಹ ಭವನ ಟೈಮಿಂಗ್ಸ್. ನೆಕ್ಸ್ಟ್ ನಾವು ಹೋಗೋದೆ ಈ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿಯನ್ನು ನೋಡೋದಕ್ಕೆ. ಈ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿಯನ್ನು ನೋಡೋದಕ್ಕೆ ನಾವು ಕಾರಲ್ಲಿ ಹೋಗೋದಾದ್ರೆ 3 ಕಿಲೋಮೀಟರ್ ಹೋಗಬೇಕಾಗಿರುತ್ತೆ. ಚಾಮುಂಡಿ ಬೆಟ್ಟವನ್ನು ನೋಡಿಕೊಂಡು ಸುಮಾರು 1 ಕಿಲೋಮೀಟರ್ ಬಂದ್ವಿ ಅಂದರೆ ನಮ್ಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಈ ವ್ಯೂ ಪಾಯಿಂಟ್ ಪಕ್ಕದಲ್ಲೇ ನಾವು ನಂದಿ ವಿಗ್ರಹದ ಹತ್ರ ಹೋಗೋದಕ್ಕೆ ನಮಗೆ ರೋಡ್ ಸಹ ಇರುತ್ತೆ.
1569ರಲ್ಲಿ ಮೈಸೂರು ಮಹಾರಾಜರಾದಂತಹ ದೊಡ್ಡ ದೇವರಾಜ ಒಡೆಯರ್ ಅವರು ಈ ಚಾಮುಂಡಿ ಬೆಟ್ಟಗೆ ಸ್ಟೆಪ್ಸ್ನ ಕಟ್ಟಿಸಿದ್ರು. ಆ ಸಮಯದಲ್ಲಿ ಸುಮಾರು 800ನೇ ಸ್ಟೆಪ್ಸ್ ಹತ್ರ ಈ ನಂದಿಯ ವಿಗ್ರಹವನ್ನು ಕಟ್ಟಿಸಿದ್ದಾರೆ. ಈ ನಂದಿಯನ್ನು ಏಕಶಿಲಾ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಈ ನಂದಿ ವಿಗ್ರಹದ ಪಕ್ಕದಲ್ಲಿ ನಾವು ಒಂದು ಗುಹೆ ಒಳಗಡೆ ಶಿವನ ದೇವಾಲಯವನ್ನು ನೋಡ್ತೀವಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೀವು ಇನ್ ಕೇಸ್ ಬಸ್ಸಲ್ಲಿ ಬಂದಿರೋರು ಈ ನಂದಿ ವಿಗ್ರಹವನ್ನು ನೋಡಬೇಕು ಅಂತ ಅಂದರೆ ನೀವು ಚಾಮುಂಡಿ ಬೆಟ್ಟದ ಮೇಲಿಂದ ಒಂದು 200 ಸ್ಟೆಪ್ಸ್ನ ಇಳ್ಕೊಂಡು ಬಂದರೆ ಅಂದರೆ ನಿಮಗೆ ನಂದಿ ವಿಗ್ರಹ ಕಾಣಿಸುತ್ತೆ. ಸ್ಟೆಪ್ಸ್ ಇಳ್ಕೊಂಡು ಬಂದು ಇಲ್ಲಿರುವ ನಂದಿಯನ್ನು ನೋಡಿಕೊಂಡು ರಿಟರ್ನು ಸ್ಟೆಪ್ಸಲ್ಲೇ ಹೋಗಿ ಅಲ್ಲಿಂದ ನೀವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬಹುದು. ಈ ನಂದಿಯನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ವ್ಯೂ ಪಾಯಿಂಟ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾವು ಬರಬೇಕಾದ್ರೆ ವ್ಯೂ ಪಾಯಿಂಟ್ನ ನೋಡಿದ್ವಲ್ಲ, ಅದೇನೇ ಇವಾಗ ನಾವು ಹೋಗ್ತಾ ಇರುವ ವ್ಯೂ ಪಾಯಿಂಟು. ಇಲ್ಲಿಂದ ನಾವು ನೋಡಿದ್ರೆ ನಮಗೆ ಫುಲ್ ಇಡೀ ಮೈಸೂರು ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಈ ಚಾಮುಂಡಿ ಬೆಟ್ಟವನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದೇ ಝೂಗೆ ಬಸ್ಸಲ್ಲಿ ಹೋಗೋದಾದ್ರೆ ಸಹ ಚಾಮುಂಡಿ ಬೆಟ್ಟದ ಮೇಲಿಂದ ನಿಮಗೆ 201 ಬಸ್ ಸಿಗುತ್ತೆ ಅಲ್ವಾ, ಸಿಟಿ ಬಸ್ ಸ್ಟಾಪ್ಗೆ ಹೋಗೋದಕ್ಕೆ. ಆ ಬಸ್ನ ಹತ್ಕೊಂಡ್ರಿ ಅಂತ ಅಂದರೆ ನಿಮಗೆ ಮಿಡಲಲ್ಲಿ ಝೂ ಸಿಗುತ್ತೆ, ಅಲ್ಲಿ ನೀವು ಇಳ್ಕೋಬಹುದು. ಮೈಸೂರು ಝೂದು ಎಂಟ್ರಿ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 8:30ಇಂದ ಈವ್ನಿಂಗ್ 5:30 ತನಕ ಓಪನ್ ಇರುತ್ತೆ. ಈ ಝೂ ಎಂಟ್ರಿ ಟಿಕೆಟ್ನ ನೋಡೋದಾದರೆ ಒಬ್ಬರಿಗೆ 100 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ, ಚಿಲ್ಡ್ರನ್ಸ್ಗೆ 50 ರೂಪೀಸು ಚಾರ್ಜ್ ಮಾಡ್ತಾರೆ. ಈ ಝೂನ ನೋಡೋದಕ್ಕೆ ಮಿನಿಮಮ್ 2 ಅವರ್ಸ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಝೂ ಪಕ್ಕದಲ್ಲೇ ನಾವು ಫಿಶ್ ವರ್ಲ್ಡ್ನ ಸಹ ನೋಡ್ತೀವಿ. ಫಿಶ್ ವರ್ಲ್ಡ್ ಸಹ ತುಂಬಾನೇ ಚೆನ್ನಾಗಿದೆ. ಇದನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಮೈಸೂರು ಪ್ಯಾಲೇಸ್ಗೆ. ಮೈಸೂರು ಪ್ಯಾಲೇಸ್ ಬಂದು ಸಿಟಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುತ್ತೆ. ಈ ಮೈಸೂರು ಪ್ಯಾಲೇಸ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಇರುತ್ತೆ. ಈ ಮೈಸೂರು ಪ್ಯಾಲೇಸ್ನ ನೋಡೋದಕ್ಕೆ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 100 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಪ್ಯಾಲೇಸ್ಗೆ 4 ಎಂಟ್ರಿ ಗೇಟ್ಗಳಿರುತ್ತೆ. ಈ ಮೈಸೂರಲ್ಲಿ 7 ಪ್ಯಾಲೇಸ್ ಇದೆ, ಅದರಲ್ಲಿ ಒಂದು ಈ ಮೈಸೂರು ಪ್ಯಾಲೇಸ್ ಆಗಿರುತ್ತೆ. ಈ ಪ್ಯಾಲೇಸ್ ಒಳಗಡೆ ಸಹ ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ಆದ್ರೂ ಈ ಪ್ಯಾಲೇಸ್ನ ವಿಸಿಟ್ ಮಾಡಲೇಬೇಕಾದಂತಹ ಸ್ಪಾಟ್ ಅಂತಾನೆ ಹೇಳಬಹುದು. ಮೈಸೂರು ಪ್ಯಾಲೇಸ್ನ ನೋಡಿಕೊಂಡು ಇಲ್ಲಿಂದ ಸುಮಾರು 1/2 ಕಿಲೋಮೀಟರ್ ಅಲ್ಲಿ ನಮಗೆ ಜಗನ್ಮೋಹನ ಪ್ಯಾಲೇಸ್ ಇದೆ. ಮೈಸೂರು ಅರಮನೆಯನ್ನ ಕಟ್ಟಕ್ಕಿನ ಮುಂಚೆ ಮೈಸೂರು ಮಹಾರಾಜರೆಲ್ಲ ಇದ್ದದ್ದು ಈ ಜಗನ್ಮೋಹನ ಪ್ಯಾಲೇಸ್ ಅಲ್ಲೇನೆ. ಈಗ ಈ ಜಗನ್ಮೋಹನ ಪ್ಯಾಲೇಸ್ ಅನ್ನ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಪ್ಯಾಲೇಸ್ ಒಳಗಡೆ ಯಾವುದೇ ರೀತಿ ಫೋಟೋಸ್ ಅಲೋ ಮಾಡೋದಿಲ್ಲ, ಅದರಿಂದ ನಾನು ಒಳಗಡೆ ಯಾವುದೇ ರೀತಿ ಫೋಟೋಸ್ ನಿಮಗೆ ತೋರಿಸ್ತಾ ಇಲ್ಲ. ಇಲ್ಲಿನ ನೆಕ್ಸ್ಟ್ ನಾವು ಹೋಗೋದು ಸೆಂಟ್ ಫಿಲೋಮಿನಸ್ ಚರ್ಚ್ಗೆ. ನೋಡಿ, ಇದೇನೆ ಸೆಂಟ್ ಫಿಲೋಮಿನಸ್ ಚರ್ಚ್. ಈ ಚರ್ಚ್ ಏಷ್ಯಾದಲ್ಲೇ ಇರುವ ಅತಿ ಎತ್ತರವಾದ ಚರ್ಚ್ಗಳಲ್ಲಿ ಈ ಚರ್ಚ್ ಸಹ ಒಂದು. ಈ ಚರ್ಚ್ನ ವಾಸ್ತುಶಿಲ್ಪವು ಜರ್ಮನಿಯ ಕಲೋನೆಲ್ ಕ್ಯಾಥೆಡ್ರಲ್ ರೀತಿಯ ನಿರ್ಮಾಣವನ್ನು ಮಾಡಿದ್ದಾರೆ. ಈ ಚರ್ಚ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಗೆ. ಈ ಆಶ್ರಮ ಇರೋದು ಮೈಸೂರು ಸಿಟಿಯಿಂದ 3.5 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ ನಂಜನಗೂಡುಗೆ ಹೋಗೋ ರೋಡಲ್ಲಿ ಈ ಆಶ್ರಮ ಸಿಗುತ್ತೆ. ಈ ಆಶ್ರಮ ಅಪೋಸಿಟ್ ಅಲ್ಲಿ ನಾವು JSS ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜು ಊಟಿ ರೋಡ್ ನೋಡ್ತೀವಿ. ಈ ಸ್ಟಾಪ್ ನೇಮ್ ಸಹ JSS ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಅಂತ. ನೀವೇನಾದರೂ ಬಸ್ಸಲ್ಲಿ ಬರೋದಾದರೆ ಸಿಟಿ ಬಸ್ ಸ್ಟಾಪಿಂದ JSS ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ಗೆ ಹೋಗೋದು ಬಸ್ಸಸ್ ಇರುತ್ತೆ, ಆ ಬಸ್ಸಲ್ಲಿ ನೀವು ಇಲ್ಲಿಗೆ ರೀಚ್ ಆಗಬಹುದು. ನಾವು ಈ ಆಶ್ರಮದ ಹತ್ರ ಬಂದಿದ್ದೀವಿ ನೋಡಿ.
ಈ ಆಶ್ರಮ ಒಳಗಡೆ ನಾವು ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಸುಖಾವನ, ಬೌನ್ಸೈ ಗಾರ್ಡನ್, ವಿಶ್ವಂ ಮ್ಯೂಸಿಯಂ, ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಇಷ್ಟು ಪ್ಲೇಸ್ನ ನಾವು ಈ ಆಶ್ರಮ ಒಳಗಡೆ ನೋಡ್ತೀವಿ. ನೋಡಿ, ಇದೇನೆ ಆಶ್ರಮಗೆ ಹೋಗುವ ಎಂಟ್ರಿ ದ್ವಾರ. ಮೊದಲು ನಾವು ದತ್ತ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಆಚೆಯಿಂದನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಒಳಗಡೆ ಸಹ ತುಂಬಾನೇ ಚೆನ್ನಾಗಿದೆ. ಭೂಲೋಕದ ಸ್ವರ್ಗದ ರೀತಿ ಈ ದೇವಾಲಯವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ದೇವಾಲಯದ ಒಳಗಡೆ ಯಾವುದೇ ರೀತಿ ಫೋಟೋಸ್ ಅಲೋ ಇರೋದಿಲ್ಲ. ಆದ್ರೂ ಸಹ ಒಂದೇ ಒಂದು ಫೋಟೋ ತೆಗೆದಿದ್ದೀನಿ ನೋಡಿ, ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಮೈಸೂರಿಗೆ ಬಂದಿದ್ದೀರಾ ಅಂದ್ರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ದಂಗೆ ನೋಡ್ಬೇಕಂತ ಸ್ಪಾಟ್ ಇದು. ಈ ದೇವಾಲಯದಲ್ಲಿ ಇನ್ನೂ ಅನೇಕ ದೇವ್ರನ್ನ ದರ್ಶನ ಪಡ್ಕೋತೀವಿ. ಅದರಲ್ಲಿ ಸರ್ವದೋಷ ಹರ ಶಿವಾಲಯ ದೇವಾಲಯ, ಈ ದೇವಸ್ಥಾನ ನೋಡಿಕೊಂಡು ಪಕ್ಕದಲ್ಲಿ ಇರುವ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಈಗ ಹೋಗ್ತಾ ಇದೀವಿ. ನೋಡಿ, ಇದೇನೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ಅನೇಕ ಜನ ಭಕ್ತರು ಬಂದು ಈ ದೇವರ ದರ್ಶನವನ್ನ ಪಡ್ಕೋತಾರೆ. ಇಲ್ಲಿ ಬರುವ ಭಕ್ತರಿಗೆ ಯಾವುದೇ ರೀತಿ ಕಷ್ಟಗಳು ಅಥವಾ ಜಾಬ್ ಪ್ರಾಬ್ಲಮ್ಸ್, ಯಾವುದೇ ರೀತಿ ತೊಂದರೆಗಳಿದ್ದು ಇಲ್ಲಿ ಆಂಜನೇಯ ಸ್ವಾಮಿಯನ್ನ ಶನಿವಾರ ಬಂದು ದೇವರ ದರ್ಶನವನ್ನ ಪಡ್ಕೊಂಡು ಇಲ್ಲಿ ಕಾಯನ್ನ ಕಟ್ಟಿದ್ರು ಅಂತ ಅಂದ್ರೆ ಅವರು ಅನ್ಕೊಂಡಿರೋದು ನೆರವೇರುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಈ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಬೌನ್ಸೈ ಮತ್ತೆ ಸುಖಾವನಕ್ಕೆ. ಇದು ಈ ದೇವಾಲಯದ ಹಿಂಭಾಗದಲ್ಲಿ ಇರುತ್ತೆ. ಇಲ್ಲಿಗೂ ಸಹ ಯಾವುದೇ ರೀತಿ ಎಂಟ್ರಿ ಫೀ ಇರೋದಿಲ್ಲ. ನಾವಿವಾಗ ನೋಡ್ತಾ ಇರೋದು ಬೌನ್ಸೈ ಗಾರ್ಡನ್. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಈ ಬೌನ್ಸೈ ಗಾರ್ಡನ್ ನೋಡಿಕೊಂಡು ನೆಕ್ಸ್ಟ್ ನಾವು ಸುಖಾವನಕ್ಕೆ ಹೋಗ್ತಾ ಇದ್ದೀವಿ. ಇದ್ರ ಒಳಗಡೆ ಯಾವುದೇ ರೀತಿ ಫೋಟೋಸ್ ಮತ್ತೆ ವಿಡಿಯೋಸ್ ಅಲೋ ಇರೋದಿಲ್ಲ. ಇದ್ರ ಒಳಗಡೆ ನಾವು ಡಿಫ್ರೆಂಟ್ ಆದ ಬರ್ಡ್ಸ್ನ ನೋಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಅದು ಸಹ ಫ್ರೀ ಆಫ್ ಕಾಸ್ಟ್ ಅಲ್ಲೇ ನಾವು ಇಲ್ಲಿರುವ ಬರ್ಡ್ಸ್ಗಳನ್ನ ನೋಡಬಹುದು. ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಇಲ್ಲಿರುವ ಬರ್ಡ್ಸ್ ಜೊತೆ ಫೋಟೋಸ್ನ ತೆಗೆಸ್ಕೊಳೋದಾದ್ರೆ ಮಾತ್ರ ಚಾರ್ಜಸ್ ಮಾಡ್ತಾರೆ. ಈ ಮೈಸೂರಲ್ಲಿ ಈ ಗಣಪತಿ ಸಚ್ಚಿದಾನಂದ ಆಶ್ರಮ ಒಂದು ಯುನಿಕ್ ಸ್ಪಾಟ್ ಅಂತಾನೆ ಹೇಳಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ನೀವೇನಾದ್ರೂ ಮೈಸೂರಿಗೆ ಬಂದಿದ್ದೀರಾ ಅಂತಾನೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೊಂಡಂಗೆ ನೋಡಿ. ನಾವು ಆವಾಗಲೇ JSS ಕಾಲೇಜ್ ನೋಡಿದ್ವಿ ಅಲ್ವಾ. ಈ JSS ಕಾಲೇಜ್ ಹಿಂಭಾಗದಲ್ಲಿ ಅಂದರೆ ಸುಮಾರು ಒಂದು 1/2 ಕಿಲೋಮೀಟರಲ್ಲೇ ನಮಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಸ್ಟೆಪ್ಸ್ ಇದೆ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ನಲ್ಲ, ಅದು ಇರೋದು. ನೋಡಿ, ಇದೇನೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಸ್ಟೆಪ್ಸ್ ಇರುವಂತಹ ಪ್ಲೇಸು. ನೀವೇನಾದರೂ ಸ್ಟೆಪ್ಸಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತಾನೆ ಈ JSS ಕಾಲೇಜ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಸುಮಾರು ಒಂದು 1/2 ಕಿಲೋಮೀಟರ್ ಬಂದ್ರಿ ಅಂದರೆ ಈ ಸ್ಟೆಪ್ಸು ಸಿಗುತ್ತೆ. ಇಲ್ಲಿಂದ ನೀವು 1000 ಸ್ಟೆಪ್ಸ್ನ ಹತ್ಕೊಂಡು ಹೋದ್ರಿ ಅಂತಾನೆ ನಿಮಗೆ ಚಾಮುಂಡಿ ಬೆಟ್ಟದ ಮೇಲೆ ಹೋಗ್ತೀರಾ. ನಾವಿವಾಗ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಲ್ಮುರಿ ಮತ್ತೆ ಎಡಮುರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಈ ಬಲ್ಮುರಿಗೆ ಹೋಗೋದಕ್ಕೆ ಮೈಸೂರಿಂದ 16 ಕಿಲೋಮೀಟರ್ ಇರುತ್ತೆ. ಮೈಸೂರಿಂದ KRSಗೆ ಹೋಗೋ ರೂಟಲ್ಲಿ ಈ ಬಲ್ಮುರಿಗೆ ಹೋಗಬೇಕು. ಈ ಬಲ್ಮುರಿಗೆ ಹೋಗೋದಕ್ಕೆ ಲೋಕಲ್ ಬಸ್ ಸಹ ಅವೈಲಬಲ್ ಇರುತ್ತೆ.
ಮೈಸೂರು ಸಿಟಿ ಬಸ್ ಸ್ಟಾಪಿಂದ KRS ಮತ್ತು ಶ್ರೀರಂಗಪಟ್ಟಣಗೆ ಹೋಗೋ ಬಸ್ಸಸ್ನ ಹತ್ಕೊಂಡ್ರಿ ಅಂದರೆ ನಿಮಗೆ ಬೆಳಗೊಳ ಅನ್ನೋ ಸ್ಟಾಪ್ ಬರುತ್ತೆ, ಅಲ್ಲಿ ಇಳ್ಕೋಬೇಕು. ಇಲ್ಲಿಗೆ ಹೋಗೋದಕ್ಕೆ ಬಸ್ ನಂಬರ್ ಬಂದು 303 ಮತ್ತು 307. ನೀವೇನಾದರೂ ಬಸ್ಸಲ್ಲಿ ಬಂದಿದ್ದೀರಾ ಅಂತಾನೆ ಬಸ್ಸು ನಿಮ್ಮನ್ನು ಈ ದ್ವಾರದ ಹತ್ರ ಸ್ಟಾಪ್ ಕೊಡುತ್ತೆ. ಈ ದ್ವಾರದಿಂದ ಸುಮಾರು 2 ಕಿಲೋಮೀಟರ್ ಒಳಗಡೆ ಹೋಗಬೇಕಾಗಿರುತ್ತೆ. ಇಲ್ಲಿಂದ ಬಲ್ಮುರಿಗೆ ಹೋಗೋದಕ್ಕೆ ನಿಮಗೆ ಆಟೋಸು ಅವೈಲಬಲ್ ಇರುತ್ತೆ. ಆಟೋದಲ್ಲಿ ಸುಮಾರು 80 ರುಪೀಸಿಂದ 100 ರುಪೀಸ್ ತನಕ ಚಾರ್ಜ್ ಮಾಡ್ತಾರೆ. ನಾವಿವಾಗ ಬಲ್ಮುರಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಈ ಬಲ್ಮುರಿ ಫಾಲ್ಸ್ ಪಕ್ಕದಲ್ಲಿ ನಾವು ಒಂದು ದೇವಾಲಯವನ್ನು ಸಹ ನೋಡ್ತೀವಿ. ನೋಡಿ, ಇದೇನೆ ಬಲ್ಮುರಿಯಲ್ಲಿರುವಂತಹ ಶಿವನ ದೇವಾಲಯ. ಇಲ್ಲಿ ನಾವು ಶಿವನ ಅವತಾರವಾದಂತಹ ಅಗಸ್ತೇಶ್ವರ ಸ್ವಾಮಿಯನ್ನು ನೋಡ್ತೀವಿ. ಈ ದೇವಾಲಯದ ಒಳಗಡೆಯಿಂದಾನೆ ನಾವು ಹೋದ್ವಿ ಅಂತಾನೆ ನಮಗಿಲ್ಲಿ ಕಾವೇರಿ ನದಿ ಹರಿಯೋದನ್ನ ನೋಡಬಹುದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಈ ಬಲ್ಮುರಿಯಲ್ಲಿ ನಾವು ತೆಪ್ಪ ಸಹ ನೋಡ್ತೀವಿ. ಈ ತೆಪ್ಪದಲ್ಲಿ ಸಹ ಹೋಗಬಹುದು. ಒಬ್ಬರಿಗೆ 100 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಬಲ್ಮುರಿಯಲ್ಲಿ ಫಾಲ್ಸ್ನ ನೋಡಿಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಆಟವನ್ನು ಸಹ ಆಡಬಹುದು. ನಿಮಗೇನಾದರೂ ಬಲ್ಮುರಿಯಲ್ಲಿ ಜನ ಜಾಸ್ತಿ ಇದ್ದಾರೆ ಅಂತ ಅನಿಸಿದ್ರೆ ಅಂದರೆ ನೀವು ಇಲ್ಲಿಂದ ಸುಮಾರು 1 ಕಿಲೋಮೀಟರಲ್ಲಿ ಎಡಮುರಿ ಫಾಲ್ಸ್ ಇದೆ, ಅಲ್ಲಿ ಹೋಗಿ ನೀವು ಆಡಬಹುದಾಗಿರುತ್ತೆ. ಎಡಮುರಿ ಫಾಲ್ಸ್ಗೆ ಹೋಗೋದಕ್ಕೆ ರೋಡ್ ನೋಡಿ ಈ ರೀತಿ ಇರುತ್ತೆ. ನೋಡಿ, ಇದೇನೆ ಎಡಮುರಿ ಫಾಲ್ಸ್. ನಾವು ಸ್ವಲ್ಪ ಹೊತ್ತು ಇಲ್ಲಿರುವ ನೀರಲ್ಲಿ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಈಗ ನಾವು ಬೆಳಗೊಳ ಅನ್ನೋ ಊರಲ್ಲಿ ಒಂದು ತುಂಬ ಅದ್ಭುತವಾದಂತಹ ದೇವಾಲಯವಿದೆ, ಅಲ್ಲಿಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಈ ಬಲ್ಮುರಿ ಫಾಲ್ಸಿಂದ ಈ ದೇವಾಲಯಕ್ಕೆ ಹೋಗೋದಕ್ಕೆ 2 ಕಿಲೋಮೀಟರ್ ಆಗುತ್ತೆ. ಈ ದೇವಾಲಯಕ್ಕೆ ಹೋಗೋದಕ್ಕೆ ಬಲ್ಮುರಿಯಿಂದ ನಾವು ಮತ್ತೆ ಹಿಂದಕ್ಕೆ ಅಂದರೆ ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ಸೈಡಲ್ಲೇ ನಮಗೆ ಈ ದೇವಾಲಯದ ದ್ವಾರ ಸಹ ಕಾಣಿಸುತ್ತೆ. ನೋಡಿ, ಇದೇನೆ ಆ ದ್ವಾರ. ಇಲ್ಲಿಂದ ಸುಮಾರು ಒಂದು 1/2 ಕಿಲೋಮೀಟರ್ ಹೋದ್ವಿ ಅಂದರೆ ನಮಗೆ ದೇವಾಲಯ ಸಿಗುತ್ತೆ. ನೋಡಿ, ರೋಡ್ ಸೈಡಲ್ಲೇ ನಮಗೆ ಈ ದೇವಾಲಯ ಸಹ ಸಿಗುತ್ತೆ. ಇದು ಶ್ರೀ ಲಕ್ಷ್ಮೀ ನರಸಿಂಹ ಕ್ಷೇತ್ರ ದಕ್ಷಿಣ ನೈಮಿಷಾರಣ್ಯಂ. ಈ ದೇವಾಲಯವನ್ನು ತುಂಬಾನೇ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ನಾವು ಅಲ್ಲಿ ಹೋದ್ರೇನೆ ನಮಗೆ ಗೊತ್ತಾಗೋದು. ನಾವು ಈ ದೇವಾಲಯಕ್ಕೆ ಬಲ್ಮುರಿಗೆ ಹೋಗೋಕ್ಕಿಂತ ಮುಂಚೆನೇ ಬಂದಿದ್ವಿ. ಆದರೆ ಈ ದೇವಾಲಯವನ್ನು ಕ್ಲೋಸ್ ಮಾಡಿದ್ರು. ಆ ಟೈಮಲ್ಲಿ ಈವ್ನಿಂಗು 6 o'clockಗೆ ಈ ದೇವಾಲಯ ಓಪನ್ ಆಗುತ್ತೆ. ಅದರಿಂದ ನಾವು ಬಲ್ಮುರಿ ಮತ್ತು ಎಡಮುರಿನ ಮುಗಿಸ್ಕೊಂಡು ಈಗ 6:30 ಹಂಗೆ ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ, ಇದೇನೆ ಈ ದೇವಾಲಯದ ಮೇನ್ ಗೋಪುರ. ಇದ್ರ ಮುಂದೆ ನಾವು ಇನ್ನೊಂದು ಗೋಪುರವನ್ನು ನೋಡ್ತೀವಿ. ಅಲ್ಲಿ ನಾವು ಆಂಜನೇಯ ಸ್ವಾಮಿಯನ್ನು ದರ್ಶನವನ್ನು ಮಾಡ್ಕೋತೀವಿ. ಇಲ್ಲಿರುವ ಆಂಜನೇಯ ಸ್ವಾಮಿ ತುಂಬಾ ದೊಡ್ಡದಾದ ಆಂಜನೇಯ ಸ್ವಾಮಿಯನ್ನು ನಾವು ನೋಡ್ತೀವಿ.
ಈ ಆಂಜನೇಯ ಸ್ವಾಮಿಯನ್ನ ದರ್ಶನವನ್ನ ಮಾಡಿಕೊಂಡು ಈಗ ನಾವು ಮೇನ್ ಗೋಪುರ ಒಳಗಡೆ ಹೋಗೋಣ ಬನ್ನಿ. ನೋಡಿ, ಇದೇನೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ ಲಕ್ಷ್ಮೀ ನರಸಿಂಹ ಸ್ವಾಮಿ. ಎಲ್ಲರೂ ದರ್ಶನವನ್ನ ಪಡ್ಕೊಳ್ಳಿ. ನಾವು ಈ ದೇವಾಲಯಕ್ಕೆ ಬಂದಾಗ ನೈಟ್ ಆಗಿತ್ತು, ಅದರಿಂದ ಸರಿಯಾಗಿ ಫೋಟೋಸು ಮತ್ತು ವೀಡಿಯೋಸು ಕ್ಯಾಪ್ಚರ್ ಆಗಿಲ್ಲ. ನೀವೇನಾದರೂ ಈ ದೇವಾಲಯಕ್ಕೆ ಬಂದು ನೋಡಿದ್ದೀರಾ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಆದರೂ ಈ ದೇವಾಲಯಕ್ಕೆ ಬಂದು ಇಲ್ಲಿರುವ ದೇವರನ್ನ ದರ್ಶನವನ್ನು ಪಡ್ಕೊಳ್ಳಿ. ಈ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕ್ಕೊಂಡು ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ರಾಮಾನುಜಾಚಾರ್ಯರು ಮತ್ತು ಆಳ್ವಾರ್ಸು ಎಲ್ಲರನ್ನ ಇಲ್ಲಿ ತುಂಬ ಅದ್ಭುತವಾಗಿ ನಿರ್ಮಾಣವನ್ನು ಮಾಡಿರೋದನ್ನ ನಾವು ನೋಡ್ತೀವಿ. ಈ ದೇವಸ್ಥಾನಕ್ಕೆ ಬಂದರೆ ನಾವು ಯಾವುದೋ ತಮಿಳ್ನಾಡಲ್ಲಿರುವ ದೇವಾಲಯವನ್ನು ವಿಸಿಟ್ ಮಾಡೋಷ್ಟು ಫೀಲ್ ಆಗುತ್ತೆ. ಯಾಕೆಂದರೆ ತುಂಬಾ ಚೆನ್ನಾಗಿ ಇಲ್ಲಿ ಆಳ್ವಾರ್ಸ್ನೆಲ್ಲರನ್ನೂ ನಿರ್ಮಾಣ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ನಾವು ಆ್ಯಕ್ಚುಲಿ ಬಲ್ಮುರಿ ಮತ್ತು ಎಡಮುರಿನ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ KRSಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಮಿಡಲಲ್ಲಿ ಈ ದೇವಾಲಯ ಸಿಕ್ಕಿರೋದ್ರಿಂದ ನಮಗೆ ಈ ದೇವಾಲಯವನ್ನು ನೋಡ್ದಂಗೆ ಹೋಗೋದಕ್ಕೆ ಮನಸ್ಸಾಗಿಲ್ಲ. ಅದರಿಂದ ನಾವು ಇಲ್ಲೇ ಉಳ್ಕೊಂಡ್ವಿ. ನೀವೇನಾದರೂ ಈ ದೇವಾಲಯವನ್ನು ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಬಲ್ಮುರಿ ಮತ್ತು ಎಡಮುರಿನ ಮುಗಿಸ್ಕೊಂಡು ಡೈರೆಕ್ಟಾಗಿ KRSಗೆ ಹೋಗಬಹುದು. ನಾನು ಈ ಮೈಸೂರು ಟ್ರಿಪ್ಪಲ್ಲಿ ಈ KRSನ ವಿಸಿಟ್ ಮಾಡ್ತಾ ಇಲ್ಲ. ನೀವು ಈ ಬಲ್ಮುರಿ ಮತ್ತು ಎಡಮುರಿ ನೋಡಿಕೊಂಡು ಡೈರೆಕ್ಟಾಗಿ KRSಗೆ ಹೋದರೆ ಅಂದರೆ ನಿಮಗೆ ಅಲ್ಲಿ ಲೈಟಿಂಗ್ ಶೋಸ್ ಇರುತ್ತೆ 6:30ಇಂದ. ಆ ಲೈಟ್ ಶೋ ಸಹ ನೀವು ನೋಡಬಹುದು. ಇಲ್ಲ ಅಂತ ಅಂದರೆ ಡೇ 1ನಲ್ಲಿ ನೀವು ಶ್ರೀರಂಗಪಟ್ಟಣವನ್ನು ನೋಡ್ಕೊಂಡಿರ್ತೀರಲ್ಲ, ಆವಾಗ ಟೈಮ್ ಸಿಕ್ತು ಅಂತಾನೆ ಡೇ 1ನಲ್ಲೇ KRS ಮತ್ತು ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ಸ್ನ ಸಹ ಕವರ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಮೈಸೂರಲ್ಲಿರುವ ಪ್ಲೇಸಸ್ನ ನೋಡೋದಕ್ಕೆ ಟೈಮು ಸೇವ್ ಆಗುತ್ತೆ. KRSಗೆ ಹೋಗೋದಕ್ಕೆ ಈ ಬೆಳಗೊಳದಿಂದ ಡೈರೆಕ್ಟಾಗಿ 303 ಬಸ್ ಸಹ ಸಿಗುತ್ತೆ. ನೀವು ಡೈರೆಕ್ಟ್ ಬಸ್ಸಲ್ಲಿ KRS ಡ್ಯಾಮ್ ಹತ್ರನೇ ಹೋಗಬಹುದು. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ನಾನು KRS ಡ್ಯಾಮ್ದು ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು KRSನ ಮಿಸ್ ಮಾಡ್ದಂಗೆ ನೀವು ಸಹ ಮಿಸ್ ಮಾಡ್ಕೋಬೇಡಿ. KRS ಸಹ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿರುವ ಬೃಂದಾವನ್ ಗಾರ್ಡನ್ಸ್ ಆಗಿರಲಿ, ಲೈಟ್ ಶೋ ಆಗಲಿ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ಮೈಸೂರು ಟ್ರಿಪ್ನ 2 ಡೇಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂತಹ ಶ್ರೀರಂಗಪಟ್ಟಣ ವಿಡಿಯೋ ಮತ್ತು ಈ ಮೈಸೂರು ವಿಡಿಯೋನ ಒಟ್ಟಿಗೆ ನೋಡಿಕೊಂಡು ನೀವು ಈ ಮೈಸೂರು ಟ್ರಿಪ್ಗೆ ಪ್ಲ್ಯಾನ್ ಮಾಡಿ. ಈಗಾಗಲೇ ತುಂಬ ಜನ ನಮ್ಮ ಚಾನಲ್ಗೆ ಸಪೋರ್ಟ್ನ ಮಾಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಸಪೋರ್ಟು ನಮಗೆ ಇರಬೇಕು ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.